ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವರ್ಕ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ಳತ್ತೆ ನೋಡ್ರಿ. ಟೋಟಲಾಗಿ ಬ್ಲೌಸ್ ಆಗಲ್ಲ 10 ಇಂಚ್ ಇತ್ತು ನೋಡ್ರಿ. ಬಟ್ಟೆ ಮತ್ತು ನಾವು ಸ್ಟಿಚ್ ಮಾಡಬೇಕಾದ್ರೆ 2 ಇಂಚ್ ಆ್ಯಡ್ ಮಾಡಿ ನಾನು 12 ಇಂಚ್ ತೊಗೊಂಡಿದ್ದೀನಿ. ಅಗಲ 24 ಇಂಚ್ ತೊಗೊಂಡಿದ್ದೀನಿ. ಪೂರ್ತಿ ನಾನು ಬ್ಯಾಕ್ ನೆಕ್ ಡಿಸೈನ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ದು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿ ತೋರಿಸ್ಲತ್ತೇನೆ ನೋಡಿರಿ. ನಾನು ಯಾವುದೇ ರೀತಿಯಾಗಿ ಫೋಲ್ಡಿಂಗ್ ಮಾಡಿಲ್ಲ. ನಾನು ವರ್ಕ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಬ್ಲೌಸ್ ಮಾರ್ಕ್ ಮಾಡಬೇಕು ಅಂತ ಹೇಳಿ ತೋರಿಸ್ಲತ್ತೇನೆ. ಹಾಗೆ ನಾನು ಇವಾಗ 24 ಇಂಚಿಗೆ ಮಾರ್ಕ್ ಮಾಡಾಯಿತು ನೋಡಿರಿ. ಹಾಗೆ ಬ್ಲೌಸ್ ಲೆಂತ್ ಬಂದು 15 ಇಂಚ್ ತೊಗೊಂಡೆ ನೋಡಿರಿ. ರೆಡಿ ಬ್ಲೌಸು 14 ಇಂಚ್ ಇತ್ತು ರೀ. ಹಾಗೆ ನಾವು ಕೆಳಗಡೆ 1/2 ಇಂಚ್ ಸ್ಟಿಚಸ್ಗೆ ಮತ್ತು ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕು ಅಂಥೇಳಿ ಅಲ್ಲಿ ಅರ್ಧ ಇಂಚು. ಹೀಗಾಗಿ ಟೋಟಲಾಗಿ ನಾನು 15 ಇಂಚ ತೊಗೊಂಡೆ ನೋಡಿರಿ. ಇವಾಗ 15 ಇಂಚು ಮಾರ್ಕ್ ಮಾಡೋದಾಯ್ತು ನೋಡಿರಿ. ಹಾಗೆ ನಾನು ಸೆಂಟರಲ್ಲಿ ಅಂತಂದರೆ ನಾವು ಕೊರಳಿನ ಒಂದು ಮಾರ್ಕ್ ಮಾಡಬೇಕಾಯಿತು ಅಂತಂದರೆ ಸೆಂಟರ್ಗೆ ನಾನು ಈ ರೀತಿಯಾಗಿ ಮಾರ್ಕ್ ಹಾಕ್ಲತ್ತೇನೆ ನೋಡಿರಿ. ಯಾಕಂತಂದರೆ ಫೋಲ್ಡಿಂಗ್ ಮಾಡಬೇಕಾದ್ರೆ ಅಂದರೆ ಆ ಸೈಡ್ 12 ಇಂಚು ಮತ್ತು ಈ ಸೈಡ್ 12 ಇಂಚು ಬರೋ ರೀತಿಯಾಗಿ ನಾನು ಸೆಂಟರಲ್ಲಿ 12 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಇದು ಸೆಂಟರ್ ಲೈನು. ಇದಾದ ನಂತರ ನಾನು ಬ್ಲೌಸ್ ಹಿಂದೆ ಬ್ಯಾಕ್ ನೆಕ್ಕು ಲೆಂತ್ ನೋಡ್ತಾ ಇದ್ದೀನಿ. ನನಗೆ ಬಾರ್ಡರ್ ಬೇಕಾಗಿತ್ತು ನೋಡಿರಿ. ಇದು ಅದಕ್ಕೋಸ್ಕರ ಸ್ವಲ್ಪ ಲೆಂತು ಕಡಿಮೆ ಇಟ್ಟೀನಿ. ಒಂದು 1/2 ಇಂಚ್ ಆಗುವಷ್ಟು ಕಡಿಮೆ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಲಾಕತ್ತೀನಿ ನೋಡಿರಿ. ಹಾಗೆ ಇದಾದ ನಂತರ ಕೊರಳಿನ ಅಗಲ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿರಿ. ಸೊ ಸ್ವಲ್ಪ ದಪ್ಪ ಇರೋದರಿಂದ 2.5 ಇಂಚು ಕರೆಕ್ಟಾಗಿರುತ್ತೆ ಅಂಥೇಳಿ 2.5 ಇಂಚ್ ಮಾರ್ಕ್ ಮಾಡಿದೆ. ಹಾಗೆ ಕೆಳಗಡೆ ಸೈಡು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿರಿ. ಮಾರ್ಕ್ ಮಾಡ್ಕೊಂಡಾದ ನಂತರ ಈ ರೀತಿಯಾಗಿ ಲೈನ್ ಹಾಕ್ಕೊಂಡು ಮೇಲ್ಗಡೆ ಲೈನು ಈ ಲೈನು ಅಟ್ಯಾಚ್ ಮಾಡಿಕೊಂಡು ಸೊ ಈ ರೀತಿಯಾಗಿ ಮಾರ್ಕ್ ಮಾಡೋದಾದ ನಂತರ ನಾನು ಲೈನ ಹಾಕ್ತೇನೆ ನೋಡಿರಿ. ಮೊದಲಿಗೆ ಒಂದೆರಡು ಬ್ಲೌಸ್ ಏನು ಸ್ಟಿಚ್ ಮಾಡಿದ್ನಿ ಮತ್ತು ವರ್ಕ್ ಮಾಡೋ ಬ್ಲೌಸ್ ಕೂಡ ಇದೇ ರೀತಿಯಾಗಿ ಮಾರ್ಕ್ ಮಾಡಿದ್ನಿ ನೋಡಿರಿ. ಕರೆಕ್ಟಾಗಿ ಸೇಪ್ ಅಂತೂ ಕರೆಕ್ಟಾಗಿ ಬಂದೈತೆ ನೋಡಿರಿ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆನೇ ಸೇವ್ ಮಾಡ್ಲಾಕತ್ತೇನೆ. ಹಾಗೆ ಶೋಲ್ಡ್ರ್ ಬಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೇನೆ ನೋಡಿರಿ. ರೆಡಿ ಬ್ಲೌಸು ಅಷ್ಟೇ ಇತ್ತು ನೋಡಿರಿ. ಅದಕ್ಕೋಸ್ಕರ 3 ಇಂಚ್ ಶೋಲ್ಡ್ರ್ ಇಟ್ಕೊಂಡು ಈ ರೀತಿಯಾಗಿ ಸೇಪ್ ಹಾಕ್ಕೊಳ್ತೀನಿ. ಹಾಗೆ ಈ ರೀತಿ ನಾವು ಆರ್ಮ್ ಹೋಲ್ ಲೆಂತ್ ಹಾಕೋಬೇಕಂತಂದ್ರೆ ಶೋಲ್ಡ್ರ್ ಎಷ್ಟಿದೆ ಅಂತ ರೆಡಿ ಬ್ಲೌಸ್ ನೋಡಿಬಿಟ್ಟು ಹಾಕೋಬೇಕಾಗಿರ್ತೈತೆ ನೋಡಿರಿ. ಈ ಬ್ಲೌಸ್ ಒಂದು ಮೆಜರ್ಮೆಂಟ್ ಪ್ರಕಾರ ನಾವು 3.5 ಇಂಚು ಶೋಲ್ಡ್ರ್ ತೊಗೋಬೇಕು. ರೆಡಿ ಬ್ಲೌಸಲ್ಲಿ 3 ಇಂಚ್ ಇತ್ತಲ್ಲ, ಹೀಗಾಗಿ ನಾನು 3 ಇಂಚ್ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ಲೆಂತ್ನ ಹಾಕ್ತೇನೆ ನೋಡಿರಿ. 40 ಇಂಚು ಎದೆ ಸುತ್ತಳತೆಗೆ ನಾವು ಆರ್ಮ್ ಹೋಲ್ ಲೆಂತು 6.5 ಇಂಚ್ ತೊಗೋಬೇಕು. ಇವಾಗ ಮಾರ್ಕ್ ಹಾಕಬೇಕಾದ್ರೆ 6 ಇಂಚ್ ತೊಗೊಳ್ತೇನೆ ರೀ. ಆಮೇಲೆ ಸ್ವಲ್ಪ ಬೇಕು ಅಂತಂದರೆ ಡೌನಿಂಗ್ ಮಾಡ್ಕೊಳಕ್ಕೆ ಬರ್ತೈತಿ. ಸೊ ಈ ರೀತಿಯಾಗಿ ನೋಡಿರಿ. ನಾವು ಕೊರಳಿನಾಗಲೇ 2.5 ಇಂಚು ಮತ್ತು ಇದು 3 ಇಂಚು ಅಂದರೆ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಆರ್ಮ್ ಹೋಲ್ ಶೇಪ್ನ ಹಾಕೋಬೇಕಾಗಿರ್ತೈತೆ ನೋಡಿರಿ. ನಾವು ಮಧ್ಯೆ ಒಂದು ಗೆರೆ ಎಳೆದೀವಲ್ಲ 12 ಇಂಚಿಗೆ, ಅಲ್ಲಿಂದ ನಾವು 5.5 ಇಂಚ್ಗೆ ಈ ಸೈಡ ಮಾರ್ಕ್ ಮಾಡಿಕೊಂಡು 6 ಇಂಚ್ಗೆ ಆರ್ಮ್ ಹೋಲ್ ಶೇಪ್ನ ತೆಗಿಲತ್ತೇನೆ ನೋಡಿರಿ ನಾನು. ನಮಗೆ ಕರೆಕ್ಟಾಗಿ ಆರ್ಮ್ ಹೋಲ್ ಶೇಪ್ ಬರಲಿಲ್ಲ ಅಂತಂದರೆ ನಮ್ಗೆ ಕಡಿಮೆ ಬತ್ತು ಅಂತಂದರೆ ಸ್ವಲ್ಪ ಡೌನಿಂಗ್ ಮಾಡ್ಕೊಂಡು ಆದರೂ ಕರೆಕ್ಟಾಗಿ ಬರ್ತೈತೆ ನೋಡಿರಿ. ಇವಾಗ ನಾನು 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡು ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡಿರಿ. ಯಾರೆಲ್ಲ ವಿಡಿಯೋನ ನೋಡ್ಲತ್ತಿರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈ ರೀತಿಯಾಗಿ ಮಾರ್ಕ್ ಹಾಕೊಳ್ಳೋದು ಕಂಪ್ಲೀಟ್ ಆಯ್ತು ನೋಡಿರಿ. ಇದು 40 ಇಂಚು ಎದೆ ಸುತ್ತಳತೆಯ ಬ್ಲೌಸ ಮಾರ್ಕಿಂಗ್ ನೋಡಿರಿ. ಬ್ಯಾಕ್ ನೆಕ್ ಯಾರೆಲ್ಲ ನೋಡ್ಲತ್ತಿರಲ್ಲ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡಿರಿ. ಹಾಗೆ ಇದಾದ ನಂತರ ಯಾವ ರೀತಿಯಾಗಿ ನಾವು ಬಟ್ಟೆನ ಅಡ್ಜಸ್ಟ್ ಮಾಡ್ತೀನಿ ಅಂಥೇಳಿ ತೋರಿಸ್ಲತ್ತೇನೆ ನೋಡಿರಿ. ಚಿಕ್ಕದಾಗಿರೋ ರಿಂಗ್ನ ಮೊದಲಿಗೆ ತೊಗೊಂಡು ನಂತರ ಬಟ್ಟೆನ ಅಟ್ಯಾಚ್ ಮಾಡ್ತಾನೆ ನೋಡಿರಿ. ಚಿಕ್ಕದಾಗಿರೋ ಒಂದು ರಿಂಗ್ನ ಇಟ್ಟು ಈ ರೀತಿಯಾಗಿ ಬಟ್ಟೆನ ಇಟ್ಟು ಸೊ ಇಲ್ಲ ಅಂತಂದರೆ ಆ ಸೈಡ್ 1.5 ಇಂಚು
ಇಷ್ಟು ಡಿಸೈನ್ ಮಾಡಬೇಕು ಅಂಥೇಳಿ ಅಂದ್ಕೊಂಡ್ರೆ ನೋಡ್ರಿ ಅಷ್ಟನ್ನು ಅಡ್ಜಸ್ಟ್ ಮಾಡಿ ಬಟ್ಟೆನ ಇಡ್ತಾನೆ ನೋಡ್ರಿ. ಇದಾದ ನಂತರ ರಿಂಗ್ನ ನಾವು ಈ ರೀತಿಯಾಗಿ ದೊಡ್ಡದಾಗಿರೋಂಥ ರಿಂಗ್ನ ಮೇಲ್ಗಡೆ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ನೋಡ್ರಿ. ಕಂಪ್ಲೀಟಾಗಿ ಇದಾದ ನಂತರ ನಾವು ಬಟ್ಟೆನ ಸ್ವಲ್ಪ ಅಡ್ಜಸ್ಟ್ಮೆಂಟ ಮಾಡ್ಕೋಬೇಕು. ಹಾಗೆ ನಾವು ಕಾಟನ್ ಬಟ್ಟೆ ಇತ್ತು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಯಾಕಂತಂದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತೆ ನೋಡಿರಿ. ನಂತರ ನಾವು ಸೈಡ ನಟ್ ಕೊಟ್ಟಿರ್ತಾರಲ್ಲ ಅದನ್ನ ಸೈಡ ನಂತರ ಒಂದು ಸ್ವಲ್ಪ ನಾವು ಟೈಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಫೈನಲಾಗಿ ನಾನು ಯಾವ ರೀತಿಯಾಗಿ ಟೈಟ್ ಮಾಡ್ಲಾತೀನಿ ಅಂಥೇಳಿ ತೋರಿಸ್ಲಾತೀನಿ ನೋಡಿರಿ. ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡೆ ನೋಡಿರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೋಡಿರಿ. ಎಲ್ಲ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೋಡಿರಿ. ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳು.